ಕೃಷ್ಣರಾಜನಗರ ಪಟ್ಟಣದ ಪುರಸಭೆ ನೂತನ ಅಧ್ಯಕ್ಷರಾದ ಶಿವನಾಯಕ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ವಸಂತಮ್ಮ ಕೃಷ್ಣೇಗೌಡ ಪರವಾಗಿ ಮಗರಾದ ವಿನಯ್ ಅವರಿಗೆ TV1 ಕನ್ನಡ ವಾಹಿನಿ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ TV1 ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಶಿವನಾಯಕ್, ಶೀಘ್ರದಲ್ಲೇ ಪಟ್ಟಣದ ಸಮಸ್ಯೆಗಳು ಹಾಗೂ ಸಮಗ್ರ ಅಭಿವೃದ್ಧಿಪಡಿಸಲು ಸಿದ್ಧನಾಗಿದ್ದೇನೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾಜಿ ಪುರಸಭಾ ಸದಸ್ಯರಾದ ವಿನಯ್ ಅವರು ಮಾತನಾಡಿ, ಪಟ್ಟಣದ ಕುಂದುಕೊರತೆಗಳ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ನಿಮಗೆ ನಮ್ಮ TV1 ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಸರ್. ಸರ್, ಮೊದಲ ಬಾರಿಗೆ ನೀವು ಪುರಸಭೆಯ ಸದಸ್ಯರಾಗಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡಿದ್ದೀರಾ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಅಭಿಪ್ರಾಯ? ಮೊದಲಿಗೆ TV1 ಕನ್ನಡ ಚಾನಲ್ನ ಕರೆದು ಗೌರವಿಸಿದ್ರಿ, ನಿಮಗೆ ಆಭಾರಿಯಾಗಿದ್ದೇನೆ. ಹಾಗೆ ಅಧ್ಯಕ್ಷ ಸ್ಥಾನ ತೊಗೊಂಡಿದ್ದೀನಿ, ಭಾಳ ಖುಷಿ ಇದೆ, ಜವಾಬ್ದಾರಿ ಇದೆ. ಹಾಗಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ, ಖಂಡಿತವಾಗಿ ಮಾಡ್ತೀನಿ ಅಂತ ಅಂದ್ಕೊತೀನಿ. ನಾನು ಶಾಸಕರು ಕೂಡ ನಮ್ಮ ಜೊತೆಲಿದ್ದಾರೆ, ನಮ್ಮ ಸದಸ್ಯರು ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಜೊತೆಲಿದ್ದಾರೆ. ಉತ್ತಮ ಕೆಲಸವನ್ನು ಮಾಡ್ತೀವಿ ನಾನು. ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಆಗೋದಿಲ್ಲ, ಮಾಡಿ ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಇದೀನಿ ನಾನು. ಸರ್, ಪಟ್ಟಣದ ಅಭಿವೃದ್ಧಿಗೆ ನೀವು ಕಂಡ ಕನಸೇನು ಸರ್? ನಾನು ಕಂಡ ಕನಸು ಮೊದಲಿಗೆ ಇಲ್ಲಿರುವಂಥ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಮೊದಲು ಆ ಕನಸು ನೆರವೇರ್ತದೆ ಅಂದ್ಕೊಂಡಿದ್ದೆ. ನಮ್ಮದು ಫುಡ್ ಕೋರ್ಟ್ ಇರ್ಬೋದು, ಒಂದು ಫುಡ್ ಕೋರ್ಟ್ ಮಾಡಬೇಕು. ನಾವು ಒಂದು 23 ಮಳೆಗೆ ಕ್ಲಿಯರ್ ಆಗಬೇಕು, ತರಕಾರಿ ಸಂಕುಲ ಕ್ಲಿಯರ್ ಆಗಬೇಕು, ಒಂದು ಫುಡ್ ಕೋರ್ಟ್ ಆಗಬೇಕು. ಇಲ್ಲಿ ನಮ್ಮ ಶಾಸಕರ ಸಹಕಾರದಿಂದ ನಮ್ಮ ಸ್ಟೇಡಿಯಮಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಇರುವಂಥ ಎಕ್ವಿಪ್ಮೆಂಟ್ ಇರೋಂಥ ಎಲ್ಲ ವ್ಯವಸ್ಥೆ ಆಗಬೇಕು, ಒಂದು ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಅದು ಶಾಸಕರನ್ನ ನಾವು ಮನವಿ ಇಟ್ಟಿದ್ದೀವಿ. ನಮ್ಮ ಆಂಜನೇಯ ಬ್ಲಾಕಿಗೆ ನಮ್ಮ ಕ್ಲಿನಿಕ್ನ ತರಬೇಕು ಅಂತೇಳಿ ಮೊನ್ನೆ ಮಾತಾಡಿದ್ದೀವಿ, ದೊಡ್ಡಸ್ವಾಮಿಗೌಡರ ಹತ್ರ ಮಾತಾಡಿದ್ದೀವಿ, ಶಾಸಕರ ಹತ್ರ ಚರ್ಚೆ ಮಾಡಬೇಕು, ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಆಂಜನೇಯ ಬ್ಲಾಕ್ಗೆ 8-10 ವಾರ್ಡ್ಗಳಿಗೆ ಅನುಕೂಲ ಆಗ್ತದೆ. ಒಂದು ದಿನಕ್ಕೆ 30-50 ಪೇಷೆಂಟ್ಗೆ ಅನುಕೂಲ ಆಗ್ತದೆ. ನಮ್ಮ ಕ್ಲಿನಿಕ್ನ ಜಾಗನೂ ಕೂಡ ನೋಡಿ ಮಾತಾಡಿದ್ದೀನಿ, ಅದು ನಮ್ಮ ಕ್ಲಿನಿಕ್ ತರ್ತೀವಿ ಮೇಡಮ್. ಮತ್ತು ನಮ್ಮ ಟೌನ್ಗೆ ಮೂಲಭೂತ ಸೌಕರ್ಯಗಳನ್ನ ಒತ್ತು ಕೊಡ್ತೀನಿ ಮೇಡಮ್. ಮೊದಲು ನೀರು, ಚರಂಡಿ, ಲೈಟು ಇವೆಲ್ಲನೂ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತೀನಿ ಅಂತ ಸೋಮವಾರದಿಂದ ಪ್ರಿಪೇರ್ ಆಗ್ತೀನಿ ಮೇಡಮ್. ಸ್ವಲ್ಪ ಎಲ್ಲ ಸನ್ಮಾನ, ಗೌರವಿಸೋದು, ಕರೆಯೋದು ಇದೇ ಇದೆ. ಹಾಗಾಗಿ ಸ್ವಲ್ಪ ವೇಟಿಂಗಲ್ಲಿದ್ದರೆ ಸೋಮವಾರದ ಮೇಲೆ ಕಾರ್ಯಪ್ರವೃತ್ತರಾಗ್ತೀನಿ, ಆ್ಯಕ್ಟಿವ್ ಆಗ್ತೀನಿ ಮೇಡಮ್. ಸರ್, ನಿಮಗೆ ಗೊತ್ತಿರೋ ಹಾಗೆ ವಾಣಿಜ್ಯ ಮಳಿಗೆಗಳ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸರ್. ಇದರ ಕುರಿತು ನಿಮ್ಮ ಅನಿಸಿಕೆ ಏನು ಸರ್? ಮೇಡಮ್, ನಮಗೆ ರೆವಿನ್ಯೂ ಪ್ರಾಬ್ಲಮ್ ಆಗಿದೆ. ತಿಂಗಳಿಗೆ 5-6 ಲಕ್ಷ ರೆವಿನ್ಯೂ ಬರ್ತಿತ್ತು. ಆ ರೆವಿನ್ಯೂಯಿಂದ ನಮಗೆ ಬೇರೆ ಬೇರೆ ಕೆಲಸ ಕಾಮಗಾರಿನೋ ಮತ್ತೊಂದು ಸಂಬಳ ಪಡೆಯೋಕ್ಕೂ ಅನುಕೂಲ ಆಗ್ತಿತ್ತು. ರೆವಿನ್ಯೂಸ್ ಇಲ್ಲ. ಮಳಿಗೆ ಮೇಲೆ ಕ್ಲೋಸ್ ಆಗಿರೋದ್ರಿಂದ ಅನನುಕೂಲನೇ ಜಾಸ್ತಿ. ಪಾಪ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತೈತೆ, ಆ ನೋವು ತುಂಬ ಇದೆ. ವ್ಯಾಪಾರ 73ಗೆ ವ್ಯಾಪಾರ ಆಗ್ತಲ್ವಲ್ಲ, ಹಾಗಾಗಿ ಬೇರೆ ಜನ ಔಟರ್ಸಿಂದ ಹಳ್ಳಿಗಳಿಂದ ಬರೋರು ವ್ಯಾಪಾರ ಕಮ್ಮಿ ಆಗ್ತಾಯಿದೆ. 73 ಮಳಿಗೆ ಬಗೆಹರಿಸ್ಬೇಕು ಅಂತ ಮನಸ್ಸಲ್ಲಿದೆ ಮೇಡಮ್. ಖಂಡಿತವಾಗಿ ನಮ್ಮ ಕಲಿಯಲಾಗ್ತದೆ, ಪ್ರಯತ್ನ ಮಾಡ್ತೀನಿ. ಸೊ, ನೀವು ವಾಣಿಜ್ಯ ಮಳಿಗೆಗಳ ವ್ಯಾಪಾರಿಗಳ ಹತ್ರ ಹೋಗಿ ಅವ್ರ ಸಮಸ್ಯೆ ಏನಿದೆ, ನಿಮ್ಮ ಪರಿಹಾರಕ್ಕೆ ನನ್ನಿಂದ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ನಾನು ಮಾಡಿದ್ದೀನಿ ಅಂತ ಯಾವುದಾದ್ರೂ ಆಶ್ವಾಸನೆಯನ್ನು ಕೊಟ್ಟಿದ್ದೀರಾ? ಮೇಡಮ್, ಬೆಳಿಗ್ಗೆ ನಾನೇ ಕೂತು ಕರಿಬೇಕು ಅಂತ ಅಂದ್ಕೊಂಡಿದ್ದೆ ಮಳಿಗೆಯವ್ರನ್ನ. ಮತ್ತು ನಮ್ಮ ಇತರ ಬೇರೆ ಅದು ಸಭೆಯನ್ನು ಕರೆದು ಮಾತಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಬೆಳಿಗ್ಗೆಯವ್ರು ಬಂದಿದ್ದರು. ಎಲ್ಲ ಮಳಿಗೆ ವ್ಯಾಪಾರಸ್ಥರು ಬಂದು ಒಂದು ವಿಶ್ ಮಾಡಿ ನಮಗೆ ಮಳಿಗೆ ಸಮಸ್ಯೆ ಹಿಂಗಾಗಿದೆ ಅಂತೇಳಿ ಒಂದು ರಿಕ್ವೆಷನ್ ಕೊಟ್ಟಿದ್ದಾರೆ ಮೇಡಮ್. ಅವ್ರಿಗೂ ಭರವಸೆ ನೀಡಿದ್ದೀನಿ. ನಮ್ಮ ಶಾಸಕರು, ನಮ್ಮ 23 ಜನ ಸದಸ್ಯರು ಅವನ್ನೆಲ್ಲ ಒಟ್ಟುಗೂಡಿ ಒಳ್ಳೆ ಕೆಲಸ ಮಾಡ್ತೀವಿ ಮೇಡಮ್, ಖಂಡಿತ. ಸೊ, ನಿಮಗೆ ಗೊತ್ತಿರಬೇಕು ಅನಿಸುತ್ತೆ, ಹಲವಾರು ವಾರ್ಡ್ಗಳಿವೆ ಸರ್. ನಿಮ್ಮ ಕಣ್ಣಿಗೆ ಕಾಣಿಸೋ ಹಾಗೇನೆ ರೋಡ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ವಿದ್ಯುತ್ ಇರ್ಬೋದು, ನೀರಿಂದಾಗಿರ್ಬೋದು. ಇತ್ತೀಚೆಗಂತೂ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋ ಲೆವೆಲ್ಗೆ ಕೆಲವೊಂದು ಆಗ್ತಾನೆ ಇದೆ. ಸೊ, ನಾಯಿಗಳು ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗಿರ್ಬೋದು ಅಥವಾ ಗಾಡಿ ಓಡಿಸೋರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಇದರಿಂದಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೆಲವೊಂದು ಘಟನೆಗಳು ಕಂಪ್ಲೇಂಟ್ವರೆಗೂ ಹೋಗಿದೆ. ಸೊ, ಇದರ ಕುರಿತಾಗಿ ನೀವು ಏನು ಒಂದು ಕ್ರಮನ ಜಾರಿಗೊಳಿಸ್ಬೋದು? ಮೇಡಮ್, ನಾವು ತುಂಬ ಸರಿ ಇದನ್ನ ಗಮನ ಹರಿಸಿದ್ವಿ. ಎಲ್ಲ ಕಡೆ ಹಿಂಡು ನಾಯಿಗಳು ಜಾಸ್ತಿ ಇದೆ. ಅದರಲ್ಲೂ ಮಾಂಸ ವ್ಯಾಪಾರಿಗಳು ಇದು ಮಾಡ್ತಾರೆ, ಅಲ್ಲಿ ಹಿಂಡು ನಾಯಿಗಳು. ನಮಗೂ ಚಿಕ್ಕ ಮಕ್ಕಳಿದೆ, ನಮಗೂ ಭಯ ಆಗ್ತದೆ. ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆದಾಗ ಮಕ್ಕಳುಗಳಿಗೆ ಆ ವಿಡಿಯೋಗಳು ನೋಡಿದಾಗ ನಮಗೂ ಭಯ, ಏನಪ್ಪ ಹಿಂಗೆ ಆಗೋದಿಲ್ಲ ಅಂತ ನಮಗೂ ಭಯ ಇದೆ. ನಾವು ನಾಯಿ ಪ್ರಾಣಿ ಎಲ್ಲ ಜೀವನೇ, ನಿಮಗೆ ಗೊತ್ತಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಿಮಗೆ ಗೊತ್ತಿದೆ ಮೇಡಮ್. ನಾವಾಗ ಬೇರೆ ರೀತಿಯಲ್ಲೇನೂ ಮಾಡೋಂಗಿಲ್ಲ. ಬೇರೆ ಅದಕ್ಕೆ ಟೆಕ್ನಿಕಲ್ ಇದರಲ್ಲಿದೆ, ಅದು ಅಬಾರ್ಷನ್ ಮಾಡಿಸ್ಬೇಕು, ಅದಕ್ಕೆ ಮತ್ತೆ ಮರಿಗಳು ಆಗ್ತಾಯಿಗೆ ಮಾಡಬೇಕು ಅಂತೇಳಿ ಅದಿದೆ. ಆ ಪ್ರಕ್ರಿಯೆ ಕೈ ಹೋಗ್ತೀವಿ ಮೇಡಮ್.
ಸರ್, ನೀವೇ ನೋಡಿದಂಗೆ ನಮ್ಮ ಕೇರನಗರ ಕ್ಷೇತ್ರದಲ್ಲಿ ರೋಡಿನ ವ್ಯವಸ್ಥೆ ಎಷ್ಟು ಅವ್ಯವಸ್ಥವಾಗಿದೆ ಸರ್. ನೀವೇ ನೋಡ್ತಾ ಇದ್ದೀರಾ, ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಆಗಿರ್ಬೋದು, ಏನೋ ಒಂದು ಆಗಿದೆ ಅಂತ ಹೇಳಿದಾಗ ಏನೋ ಒಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಮಾಡ್ತಾರೆ, ಆ ರೋಡ್ಗಳಿಗೆ ತೇಪೆ ಹಾಕುವಂತ ಒಂದು ಕೆಲಸನ ಮಾಡ್ತಾರೆ. ಅದು ಬಿಟ್ಟ ಮೇಲೆ ಆ ಕಡೆ ಯಾರು ಕೂಡ ತಿರುಗಿ ನೋಡಲ್ಲ ಸರ್. ಇಂಥದಕ್ಕೆಲ್ಲ ನಿಮ್ಮಿಂದ ಏನು ಸಾಧ್ಯ ಆಗುತ್ತೆ? ಮೇಡಮ್, ನನ್ನಿಂದ ಸಾಧ್ಯ ಆಗುತ್ತೆ ಅಂತ ಹೆಚ್ಚಾಗಿ ನಮ್ಮ ಶಾಸಕರು ಅಂತ ಸಾಧ್ಯ ಆಗ್ತದೆ. ಸರ್ಕಾರ ನಮ್ಮದಿದೆ, ನಮ್ಮ ಶಾಸಕರಿದ್ದಾರೆ. ನಮ್ಮ ಶಾಸಕರಿಗೆ ಕೆಲಸ ಮಾಡೋ ಭಾವನೆ, ಕೆಲಸ ಮಾಡೋ ಆಸಕ್ತಿ ತುಂಬ ಇದೆ. ಫಂಡ್ ಬರುತ್ತೆ ಮೇಡಮ್, ಈ ಮಂತಲ್ಲಿ ನೆಕ್ಸ್ಟ್ ಮಂತಲ್ಲಿ ಫಂಡ್ ಬರುತ್ತೆ. ವಾಟ್ರದ್ದು ಯೂಶುವಲಿದು ದುಡ್ಡಿದೆ, ಮತ್ತು ನಮ್ಮದು ಸ್ಪೆಷಲ್ ಗ್ರಾಂಟು 15 ಫೈನಾನ್ಸು 14 ಫೈನಾನ್ಸು ಎಲ್ಲ ಬರೋ ಸಾಧ್ಯತೆಗಳಿದೆ. ಈಗ ನಾವು ಓಲ್ಡ್ ಸಿಟಿಲೆಲ್ಲ ಕೆಲಸ ಆಗಿದೆ ಮೇಡಮ್, ಅಟ್ಲೀಸ್ಟ್ ಕೆಲಸ ಡಾಂಬರು ರೋಡು ಆಗಿದೆ. ಔಟ್ಸೈಡ್ ಅಂತಂದರೆ ಎಕ್ಸ್ಟೆನ್ಷನ್ ವಾರ್ಡ್ಗಳಲ್ಲಿ ಸ್ವಲ್ಪ ಕೆಲಸ ಕಮ್ಮಿ. ಯಾಕಂತಂದರೆ ಅದಕ್ಕೆ ನಾವು 5 ಕೋಟಿ ಒಂದೇ ವಾರ್ಡ್ಗೆ 5 ಕೋಟಿ ತಂದು ಸಾಲದಿಲ್ಲ ಮೇಡಮ್. ಏನಾಗ್ಬಿಡ್ತು ಅಂತಂದರೆ ಎಲ್ಲ ಅನ್ಅಥರೈಸ್ಡ್ ಲೇಔಟ್ಗಳಾಗ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಮಾಡೋಂಥದ್ದು ಅನ್ಅಥರೈಸ್ಡ್ ಲೇಔಟ್ಗಳು, ಅದರಿಂದಾಗಿ ಸಮಸ್ಯೆ ಆಗಿದೆ ಮೇಡಮ್. ಇನ್ನು ಓಲ್ಡ್ ಸಿಟಿಲೆಲ್ಲ ಕೆಲಸ ಆಗಿದೆ, ನೋಡಿದ್ದೀರಾ ನೀವೇ ಅನ್ಕೋತೀನಿ. ಎಕ್ಸ್ಟೆನ್ಷನ್ ವಾರ್ಡ್ಗಳು ಅಂತಂದರೆ 16ನೇ ವಾರ್ಡ್ ಇರ್ಬೋದು, 17ನೇ ವಾರ್ಡ್ ಇರ್ಬೋದು, 12ನೇ ವಾರ್ಡ್ ಇರ್ಬೋದು, 2ನೇ ವಾರ್ಡು, 3ನೇ ವಾರ್ಡು, ಕೆಲವು ವಾರ್ಡ್ಗಳಲ್ಲಿ ಎಕ್ಸ್ಟೆನ್ಷನ್ ವಾರ್ಡ್ಗಳಲ್ಲಿ ಕೆಲಸಗಳು ಕಮ್ಮಿ ಇದೆ. ಸಾಕಷ್ಟು ಪ್ರಯತ್ನ ಮಾಡ್ತೀವಿ, ನಮ್ಮ ಶಾಸಕರು ಜೊತೆಗೂಡಿ ಕೆಲಸ ಮಾಡ್ತೀವಿ, ತರ್ತೀವಿ ಮೇಡಮ್. ನಮ್ಮ ಶಾಸಕರು ತರ್ತಾರೆ ನೋಡ್ಬೋದು, ಅವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ತುಂಬ ಇದೆ, ತರ್ತಾರೆ ಮೇಡಮ್. ಸಿದ್ದರಾಮಯ್ಯ ಸಾಹೇಬರು ದತ್ತು ಪುತ್ರ ನಮ್ಮ ಸಾಹೇಬರು, ಹಾಗಾಗಿ ತರ್ತಾರೆ, ನಮ್ಮ ನಂಬಿಕೆ ಇದೆ. ಸರ್, ಇವಾಗ ಏನಾಗ್ತಾ ಇದೆ ಅಂದಾಗ ಗೌರ್ಮೆಂಟ್ ಮಾಡ್ತಾ ಇಲ್ಲ ಅಥವಾ ಎಲೆಕ್ಷನ್ ಇಂದ ಬರ್ತಾರೆ, ಸೊ ಅವಾಗ ಬರ್ತಾರೆ ಇವಾಗ ಬರ್ತಾರೆ, ಈ ತರದ ಎಲ್ಲ ಮಾತುಕತೆಗಳು ಸಾರ್ವಜನಿಕರಿಂದ ಬರ್ತಾನೆ ಇದೆ. ಇವಾಗ ಒಂದು ರೋಡ್ ಗೌರ್ಮೆಂಟ್ ಇಂದ ಆಗಿದೆ ಅಂದಾಗ ಸ್ಥಳೀಯರು ಏನ್ ಮಾಡ್ತಾರೆ, ಅವರ ಒಂದು ಕೆಲಸ ಕಾರ್ಯಕ್ಕೆ ಅನುಕೂಲವಾಗಂತೆ ರೋಡ್ಗಳನ್ನ ಬಗೆಯೋದು. ಸೊ ಅದನ್ನೆಲ್ಲ ಓಪನ್ ಮಾಡಿ ಬಿಟ್ಟಾದಾಗ ಏನಾಗುತ್ತೆ, ಅದನ್ನ ನೀಟಾಗಿ ಕವರ್ ಮಾಡಿದೆ, ಅದರಿಂದನೂ ಕೂಡ ಹಲವಾರು ಪ್ರಾಬ್ಲಮ್ಗಳಾಗ್ತಾ ಇದೆ. ಅದ್ರ ಬಗ್ಗೆ ಯಾರು ಬಂದು ಕೇಳೋರಿಲ್ಲ, ಒಂದು ವಾಯ್ಸ್ ರೈಸ್ ಮಾಡಿ ಮಾತಾಡೋರು ಕೂಡ ಇಲ್ಲ ಸರ್. ಇದ್ರ ಕುರಿತಾಗಿ ನೀವೇನು ಹೇಳ್ತೀರಾ? ಇದಕ್ಕೆ ಸೂಕ್ತವಾದ ಕ್ರಮನ ಏನ್ ಕೈಗೊಳ್ಳಕ್ಕಾಗತ್ತೆ ಸರ್? ಮೇಡಮ್, ಆಗಿರೋಂಥ ರೋಡ್ಗಳಲ್ಲಿ ನಮ್ಮ ಪುರಸಭೆಗೆ ಗಮನಕ್ಕೆ ಬರ್ದೇ ಯಾರಾದರೂ ಸಾರ್ವಜನಿಕರು ರೋಡ್ನ ಕಟ್ಟಿಂಗ್ ಮಾಡೋದಿರ್ಬೋದು, ಮತ್ತೊಂದು ನೀರಿನ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಆಗದೇ ಇರ್ಬೋದು, ಆಗ ನಮಗೆ ಗಮನಕ್ಕೆ ತಂದು ನಮ್ಮಲ್ಲಿ ಏನು ಚಾರ್ಜಸ್ ಇದೆಯೋ ಅದು ಕಟ್ಟಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾರಾದರೂ ಮಾಡಿದರೆ ಅವ್ರಿಗೆ ಪೆನಾಲ್ಟಿ ಹಾಕ್ತೀವಿ ಮೇಡಮ್, ಪೆನಾಲ್ಟಿ ಹಾಕ್ತೀವಿ. ಆಮೇಲೆ ನೀವು ಕ್ವಶನ್ ಕೇಳಿದರೆ ಪೊಲಿಟಿಷಿಯನ್ಸು ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಇನ್ನು ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಬರ್ತಾರೆ ಮೇಡಮ್. ನಮ್ಮ ಶಾಸಕರು ಜನಗಳ ಮಧ್ಯೆನೇ ಇದ್ದಾರೆ. ಬೆಳಗ್ಗೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಸಿಗ್ತಾರೆ, 10 ಗಂಟೆ ಟಿ ಹೋಟ್ಲಲ್ಲಿ ಸಿಗ್ತಾರೆ, ಮಧ್ಯಾಹ್ನ ಎಲ್ಲ ಹಳ್ಳಿಗಳು ತಿರುಗ್ತಾರೆ, ಮತ್ತು ವಿಧಾನಸೌಧಕ್ಕೆ ಹೋಗಿ ಕೆಲಸನೂ ಮಾಡಿಸ್ಕೊಂಡು ತೊಗೊಂಡ್ಬರ್ತಾರೆ, ಸಂಜೆ ತಿರುಗಿ ರಿಟರ್ನ್ ಆಗ್ತಾರೆ. ಇಂಥ ಶಾಸಕರು ಇರ್ತಾರೆ ಮೇಡಮ್, ಹೇಳಿದ್ದಾರೆ. ಸರ್, ಇವಾಗ ರಾಜ್ಯದಲ್ಲಿ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ, ನಮ್ಮ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಶಾಸಕರಾದಂತಹ ರವಿಶಂಕರ್ ಸರ್ ಕೂಡ ಅಧಿಕಾರದಲ್ಲಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ ಸೊ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಯಾವ ರೀತಿಯ ಕನಸನ್ನ ಕೈಗೊಂಡಿದ್ದೀರಾ? ನಮ್ಮ ಡೆವಲಪ್ಮೆಂಟ್ಸ್ ಆಗಬೇಕು ಕೇರಳ ಅನ್ನೋದು ನಮ್ಮೆಲ್ಲ ಗುರಿ. ಅನುದಾನ ಬಂದಮೇಲೆ ಇಲ್ಲಲ್ಲಿಗೆ ತೀರ ಅವಶ್ಯಕತೆ ಇದೆ, ಮೊದಲಿನ ಆದ್ಯತೆ ಅಲ್ಲಿಗೆ ಕೊಡ್ತೀವಿ. ನಮ್ಮ ಶಾಸಕರಿಗೆ ಐಡಿಯಾ ಇದೆ, ನಮ್ಮ ಹತ್ರ ಮಾತಾಡಿದ್ದಾರೆ 2-3 ಸಲ. ಏಕೆಂದರೆ ಬಾಯಿ ಮಾತಲ್ಲಿ ಹೇಳಿ, ವಿಡಿಯೋದಲ್ಲಿ ಹೇಳಿ, ನ್ಯೂಸಲ್ಲಿ ಹೇಳಿ, ಅದು ಇನ್ನೊಬ್ಬರು ಸುಮ್ಮನೆ ಏನೋ ಟೀಕೆ ಮಾಡೋದು ಬೇಡ, ಮಾಡಿ ತೋರಿಸೋಣ ವ್ಯಕ್ತಿತ್ವ ನಮ್ಮದು. ಸರ್, ಹಾಗಾದರೆ ಅನುದಾನ ಬಂದಿದೆ, ಎಷ್ಟು ಅನುದಾನ ಬಂದಿದೆ? ನಮ್ಮ ಯೂಶಲಿ ವಾಟ್ರದ್ದು ಆಲ್ರೆಡಿ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬಂದಿದೆ 20 ಕೋಟಿ 30 ಕೋಟಿ ಯೂಶಲಿ, ಮತ್ತು ವಾಟ್ರದ್ದು ಈಗ ಯೂಶಲಿ ಇದೆ ಬಂದಿದೆ. ವಾಟ್ರು ಬರೋ ಸಾಧ್ಯತೆ ಇದೆ, ಬರ್ತದೆ. 10 ಕೋಟಿಗೆ 5 ಕೋಟಿ ಕೊಡ್ತೀವಿ ಅಂತ ಏನೋ ಮೂಮೆಂಟ್ಸ್ ಇದೆ. 10 ಕೋಟಿ ನಮ್ಮ ಶಾಸಕರು ತರ್ತಾರೆ. ಈಗ ಹೇಳಿದ್ದಾರೆ 10 ಕೋಟಿ ತಂದು ಕೊಡ್ತೀನಪ್ಪ ಪುರಸಭೆಗೆ. ಲಾಸ್ಟ್ ಟೈಮು ಹಿಂದುಳಿದ ವರ್ಗದ್ದು 5 ಕೋಟಿ ತಂದಿದ್ರು ಮೇಡಮ್. ಅದರಲ್ಲಿ ಸುಮಾರು ಕೆಲಸ ಆಗಿದೆ. ಟೌನ್ಗೆ ಎಷ್ಟು ಅಂತ ಹಾಕಿದ್ರು, ಇನ್ನು ಬೇರೆ ಕಡೆ ಹಿಂದುಳಿದವ್ರಿಗೆ ಹಾಕಿದ್ರು. ನಮ್ಮ ಟೌನ್ಗೆ ವಿಚಾರ ಮಾತಾಡೋಣ, ಹಳ್ಳಿ ವಿಚಾರ ನಮ್ಮ ಶಾಸಕರು ಮಾತಾಡ್ತಾರೆ, ನಮ್ಮ ಅಣ್ಣ ರೇವಣ್ಣ ಮಾತಾಡ್ತಾರೆ. ಟೌನ್ ವಿಚಾರ ಹೇಳಿದ್ರೆ ತುಂಬ ಕೆಲಸ ನಡೆದಿದೆ ಮೇಡಮ್, ತುಂಬ ಕೆಲಸ ನಡೆದಿದೆ. ಎಲ್ಲ ವಾರ್ಡಲ್ಲಿ ನಡೆದಿದೆ, ಎಲ್ಲ ಕೌನ್ಸಿಲರ್ಸು ಕೆಲಸ ಮಾಡ್ತಿದ್ದಾರೆ, ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಯಾರೇ ಪುರಸಭೆಗೆ ಬಂದರೂ ಉತ್ತಮವಾದ ರೆಸ್ಪಾನ್ಸ್ ಮಾಡ್ತಾರೆ. ಹಣ ಯಾಕೆ ಬಂದಿದೆಯಾ, ಏನು ಬಂದಿದೆಯಾ, ಏನು ವಿಷಯ ಅಂತ ಎಲ್ಲ ಕೌನ್ಸಿಲರ್ಸ್ಗೂ ಕೇಳೋ ಮನಸ್ಥಿತಿ ತುಂಬ ಚೆನ್ನಾಗಿದೆ. ಆ ಮನಸ್ಥಿತಿ ಇದೆ ಅನ್ನೋ ಕೆಲಸ ಮಾಡ್ತಾರೆ, ನಮ್ಮ ಮನಸ್ಥಿತಿ ನಮ್ಮದು. ಸರ್, ಕೊನೆಯದಾಗಿ ಕ್ಷೇತ್ರದ ಜನತೆಗೆ, ವಾರ್ಡ್ನ ಜನತೆಗೆ, ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಮೊದಲನೇದಾಗಿ
ವಾರ್ಡ್ನ ಜನತೆಗೆ ನಾನು ಋಣಿಯಾಗಿರ್ತೀನಿ ಮೇಡಮ್. ಯಾಕೆಂದರೆ ನನ್ನ ಗೆಲ್ಲಿಸಿದ್ರು ಏನಂತಂದರೆ ಒಂದು 1000 ಓಟ್ ನಡೀತು ಮೇಡಮ್. 1000 ವೋಟಿಂಗ್ ಆಗ್ತು. ವೋಟಿಂಗಲ್ಲಿ 900 ಚಿಲ್ಲರೆ ಓಟು ನನಗೆ ಕೊಟ್ಟಿದ್ರು. ಇನ್ನು ಕೆಲವು ಪಾರ್ಟಿಗಳಿಗೆ ನಿಂತಿದ್ದ ವ್ಯಕ್ತಿಗಳಿಗೆ ಕೆಲವು ಓಟ್ಗಳು, ಒಬ್ರಿಗೆ 35 ಓಟು, ಒಬ್ಬರು 45 ಅವ್ರು ಅಷ್ಟು ಓಟ್ ಕೊಟ್ಟಿದ್ದಾರೆ. ನಾನು ಋಣಿಯಾಗಿದ್ದೀನಿ. ಆ ಓಟ್ ಕೊಟ್ಟಿದ್ದರಿಂದ ಗೆದ್ದಿದ ಮೇಲೆ ನನಗೆ ಅಧ್ಯಕ್ಷ ಸ್ಥಾನ ಬರುತ್ತೆ. ನಮ್ಮ ಶಾಸಕರು ದೈವಬಲ, ನಮ್ಮ ಕಾರ್ಯಕರ್ತ ಬಂಧುಗಳ ಅಣ್ಣ ತಮ್ಮದಿರೋ ಸಪೋರ್ಟು, ನಮ್ಮ ಕುಟುಂಬದ ಸಪೋರ್ಟು, ಮತ್ತು ನಮ್ಮ ಆಂಜನೇಯ ಬ್ಲಾಕ್ನ ಸಂಪೂರ್ಣ ಜನತೆ ಸಪೋರ್ಟು, ನಮ್ಮ ಕ್ಯಾನರಾ ಟೌನ್ನ ಸಂಪೂರ್ಣ ಜನತೆ ಸಪೋರ್ಟ್. ಸರ್, ಹಿಂದೆ ನೀವು ಕೂಡ ನಾಮನಿರ್ದೇಶನದ ಸದಸ್ಯರಾಗಿದ್ರಿ. ಅದೇ ರೀತಿಯಾಗಿ ಇವಾಗ ಈ ಬಾರಿ ನಿಮ್ಮ ತಾಯಿ ಪುರಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ನೀವು ಮತ್ತೆ ನಿಮ್ಮ ತಾಯಿ ಕನಸು ಕಂಡಂತಹದ್ದು ಈ ಪಟ್ಟಣದ ಒಂದು ಅಭಿವೃದ್ಧಿಗೆ ಏನಾಗಿರುತ್ತೆ ಸರ್? ಮೇಡಮ್, ಮೊದಲನೇದಾಗಿ ನಾನು 2018ನೇ ಇಸ್ವಿಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏಕೆಂದರೆ ನಾನು ಕೆಲವು ಎಲ್ಲ ಚಾನಲ್ ಹೇಳಿದ್ದೀನಿ, ಅಣ್ಣ ಅಂತಲೇ ನನ್ನ ಬೆನ್ನುಬಾಲಾಗಿ ನಿಂತಿದ್ದಂಥ ರವಿಯಣ್ಣ ಅವರು ಅವತ್ತು ನಿದ್ರಲ್ಲೇ ಸರ್ಕಾರದಿಂದ ನಾಮನಿರ್ದೇಶನ ಪುರಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದರು. ಆ ಒಂದು ಕೆಲಸ ಕಾರ್ಯಗಳನ್ನ ಗುರುತಿಸಿ ಅದೇ ಟೈಮಲ್ಲಿ ನಾನು ಎಲೆಕ್ಟೆಡ್ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮ ವಾರ್ಡಿನ 6ನೇ ವಾರ್ಡಲ್ಲಿ ಒಂದು ಸ್ವಲ್ಪ ಎಲ್ಲ ಓಡಾಡ್ತಿದ್ದೆ. ಆವಾಗ ಅದು ಜನರಲ್ ಲೇಡಿ ಆಗ್ಬಿಡ್ತು. ಈಗ ಆವಾಗ ಇಲ್ಲ ನೀನು ಓಡಾಡಿದ್ಯಾ ಅಂತ ಅಂದ್ಬಿಟ್ಟು ಒಂದೊಳ್ಳೆ ರೀತಿ ಕೆಲಸ ಕಾರ್ಯಗಳೆಲ್ಲ ತೊಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವ್ರಿಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ನಮ್ಮ ವಾರ್ಡಿನ ಜನತೆ ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ದೇನೆ ನಮಗೊಂದು ಆಶೀರ್ವಾದ ಮಾಡಿ ಈ ಒಂದು ಮಟ್ಟಕ್ಕೆ ಈಗ ಮೊದಲನೇ ನಾಮನಿರ್ದೇಶನ ಸದಸ್ಯ ಆಗಿದ್ದೆ, ಈಗ ಎಲೆಕ್ಟೆಡ್ ಆಗಿ 6ನೇ ವಾರ್ಡಲ್ಲಿ ಆಯ್ಕೆ ಆಗಿದೆ ನಮ್ಮ ತಾಯಿಯವರು. ಈಗ ಅದನ್ನ ಎಲ್ಲ ಗುರುತಿಸಿ ಈಗ ಏನೋ ಒಂದು ಜನರಲ್ ಲೇಡಿ ಕ್ಯಾಟಗರಿ ಆಗಿದ್ದರಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಏಕೆಂತಂದರೆ ಈಗ ಜವಾಬ್ದಾರಿ ಹೆಚ್ಚು ಮಾಡಿದ್ದಾರೆ. ಈಗ ಪುರಸಭಾ ಸದಸ್ಯರು ಅನ್ನೋಕ್ಕಿಂತ ಹೆಚ್ಚಾಗಿ ಈಗ ಉಪಾಧ್ಯಕ್ಷರಿಗೆ, ಯಾಕೆಂತಂದರೆ ಈಗ ಪಟ್ಟಣಕ್ಕೆ ನಮ್ಮ ಶಿವನಾಯಕ್ ಅವರು ಹೆಂಗೆ ಪ್ರಥಮ ಪ್ರಜೆನೋ, ಈಗ ನಾವು ನಮ್ಮ ತಾಯಿಯವರಿಗೆ ದ್ವಿತೀಯ ಪ್ರಜೆ ಆಗಿದ್ದಾರೆ. ಯಾಕೆಂದರೆ ಇಬ್ಬರಿಗೂ ಈಗ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ. ಪಟ್ಟಣದ ಹಲವಾರು ಸಮಸ್ಯೆಗಳು, ಏಕೆಂದರೆ ಕೆಲವು ಕಡೆ ಎಲ್ಲ ಹೋಗಿದ್ದು ಪುರಸಭೆಯಲ್ಲಿ ಸ್ವಲ್ಪ ಬ್ಯಾಡ್ ನೇಮ್ ಇದೆ, ದಯಮಾಡಿ ನೀವೆಲ್ಲ ಸರಿಪಡಿಸ್ಬೇಕು, ಯುವಕರಿದ್ದೀರಿ ಎಲ್ಲರೂ ಸೇರಿಕೊಂಡು ಅಂತ ಅಂತೆಲ್ಲ ಹೇಳಿದ್ದಾರೆ. ಈಗ ನಾವು ಫಸ್ಟು ಏನು ಅಂತಂದರೆ ನಮ್ಮ ಆದ್ಯತೆ ನಮ್ಮ ಪುರಸಭೆ ಮೇಲೆ ಬಂದಿರೋಂಥ ಕಳಂಕನ ನಾವು ತಪ್ಪಿಸ್ಬೇಕು. ಮೇಯ್ನಾಗಿ ಯಾವುದೇ ರೀತಿ ಜನಗಳಿಗೆ ಆತಂಕ ಇದ್ದೇನೆ ಅವ್ರು ಬಂದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಡ್ಬೇಕು ಅನ್ನೋದು ಒಂದು ಮೇಯ್ನ್ ಉದ್ದೇಶ ಇಟ್ಕೊಂಡಿದ್ದೀವಿ. ಏಕೆಂದರೆ ಅಧಿಕಾರಿಗಳೆಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾರೆ, ಆದರೆ ಬಟ್ ಜನಗಳಿಗೆ ಬೇರೆ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಇದರಲ್ಲಿ. ಪುರಸಭೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹೋಗ್ಲಾಡಿಸಿ ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಅವ್ರ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಆಗಬೇಕು ಅನ್ನೋದು ಮೂಲ ಉದ್ದೇಶ ನಮ್ಮದು. ಸರ್, ಕೊನೆಯದಾಗಿ ಕ್ಷೇತ್ರದ ಜನತೆಗೆ ಹಾಗೆ ವಾರ್ಡ್ನ ಜನತೆಗೆ, ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕೊನೆಯದಾಗಿ ನೀವು ಏನೇನು ಹೇಳ್ತೀರಾ ಸರ್? ಮೇಡಮ್, ಈಗ ಯಾಕೆ ಅಂತಂದ್ರೆ ಈಗ ನಾವು ಅನೇಕ ಬರೆಲ್ಲ ಹೇಳ್ಬಿಟ್ಟಿದ್ದೀವಿ. ನಾವು ಯಾವುದೇ ರೀತಿ ಅವ್ರುಗಳ ಋಣ ತೀರ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ಏನು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ರವಿಶಂಕರ್ ಅವ್ರು ನಮ್ಮ ಬೆನ್ನೆಲುಬಾಗಿ ನಿಂತು ಮಾಡಿ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಅಂತ ಮುಂದೆ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅದೇ ರೀತಿ ನಮ್ಮ ಪುರಸಭಾ ಸದಸ್ಯರುಗಳು, ನಮ್ಮ ವಾರ್ಡಿನ ಜನತೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಮೇಡಮ್. ನಾವು ಯಾವತ್ತೂ ಕೂಡ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನಮ್ಮ ಜೀವ ಇರೋ ತನಕನೂ ಅವ್ರು ಋಣಿಯಾಗಿರ್ತೀವಿ. ಅವರು ಹೇಳಿದ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡಿ ಅವ್ರ ಋಣ ತೀರಿಸ್ಬೇಕು ಅಂತ ನನ್ನೊಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. T1 ಕನ್ನಡ ಚಾನಲ್ಗೆ 1ನೇ ವರ್ಷ ತುಂಬಿದೆ. ಶುಭವಾಗಲಿ, ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೊಳ್ಳೆ ನ್ಯೂಸ್ ಕೊಡ್ತಾಯಿದ್ದೀರಿ. ಸಮಾಜದ ಅಂಕುಡೊಂಕುಗಳು ಆಗುವುಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಪ್ರಮುಖ ಪಾತ್ರ ನಿಮ್ಮದಾಗಿದೆ. ಶುಭವಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಬೆಸ್ಟ್ ಆಫ್ ಲಕ್. TV1 ನ್ಯೂಸ್ ಸಂಸ್ಥೆಗೆ ತುಂಬ ಹೃದಯದ ಅಭಿನಂದನೆಗಳು. ಈಗಾಗಲೇ 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಆಗ್ತಿದೆ. ನಮಗೇನು ಸಂತಸ ಅಂತ ಅಂದರೆ, ಮುಂಚೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ವರ್ಕ್ ಆಗ್ತಿತ್ತು. ಈಗ ನಮ್ಮ ತಾಲೂಕಲ್ಲೇ ಇರೋದ್ರಿಂದ ನಮಗೆ ತುಂಬ ಒಂದು ಒಳ್ಳೆ ರೀತಿ ಮೆಸೇಜ್. ಯಾಕೆಂದರೆ ಇಲ್ಲಿ ಲೋಕಲ್ ಚಾನಲ್ಸಲ್ಲೆಲ್ಲ ಈಗ ಟಿವಿಲೆಲ್ಲ ಈಗ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತೀನಿ ನಿಮ್ದೆಲ್ಲ ಟಿವಿಲಿ ಬಂತು ನೋಡ್ದು ಅಂತ ಅಂದ್ಬಿಟ್ಟು ಅದು ತುಂಬ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ರೀತಿ ನಿಮ್ಮದು ಉನ್ನತಕ್ಕೆ ಏರಿ ಒಂದೊಳ್ಳೆ ಸಂಸ್ಥೆ ಹೆಸರಾಗಿ ನಮ್ಮ KR ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬರಲಿ. ಏಕೆ ಅಂತಂದರೆ ಈಗ ನಾವೇನಾದರೂ ಫೋಕಸ್ ಆಗಬೇಕು, ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು. ನಿಮ್ಮ ಮಾರ್ಗದರ್ಶನ ಅತ್ಯವಶ್ಯಕ. ದಯಮಾಡಿ ತಪ್ಪಿದ್ರೆ ತಿದ್ದಿ, ಒಳ್ಳೆದಿದ್ರೆ ಪ್ರೋತ್ಸಾಹ ಮಾಡಿ.
ಅಂತ ಕೇಳ್ಕೊತಾ ಈ ಒಂದು ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಶಿಲ್ಪಾ ಮಹದೇವಸ್ವಾಮಿ, TV1 ಕನ್ನಡ ವಾಹಿನಿ. ಇದು ಕನ್ನಡಿಗರ ಧ್ವನಿ, KR ನಗರ.